ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ಇವತ್ತು ನಾವು ಈ ದ್ವಿತೀಯ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಥಮ ಅಧ್ಯಾಯದಲ್ಲಿ ಬರುವಂತಹ ಎರಡನೇ ಭಾಗವನ್ನು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರುವಂತೆ ಈ ಒಂದು ಅಧ್ಯಾಯ ಅಂದರೆ ದ್ವಿತೀಯ PUC ರಾಜ್ಯಶಾಸ್ತ್ರದ ಪ್ರಥಮ ಅಧ್ಯಾಯವಾಗಿರುವ ಭಾರತದ ರಾಜಕೀಯ ವ್ಯವಸ್ಥೆ ಹಾಗೂ ಬೆಳವಣಿಗೆ, ಈ ಅಂಶದ ಮೊದಲ ವಿಡಿಯೋ ಅಂದರೆ ಈ ಒಂದು ವಿಷಯದ ವಿಶ್ಲೇಷಣೆಯ ಮೊದಲ ವಿಡಿಯೋ ಈಗಾಗಲೇ ನಾನು ನಿಮ್ಮ ಮುಂದೆ ಚರ್ಚೆ ಮಾಡಿದ್ದೆ. ಅದು ಯಾವುದು ಅಂತಂದರೆ, ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಯಾವ ರೀತಿಯಾಗಿ ಭಾರತದ ರಾಜಕೀಯ ವ್ಯವಸ್ಥೆ ಉಗಮ ಆಯಿತು, ಅದರ ಹೋರಾಟಕ್ಕೆ ಯಾರ್ಯಾರು ಪಾಲ್ಗೊಂಡಿದ್ರು ಅನ್ನುವುದನ್ನು, ಹಾಗೂ 1909 ಮತ್ತು 1919 ಚಳುವಳಿ ಅಥವಾ ಕಾಯ್ದೆಗಳನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ವಿ. ಇವತ್ತು ಅದರ ಮುಂದುವರಿದ ಭಾಗವಾಗಿ ಭಾರತ ಸರ್ಕಾರದ ಅತ್ಯಂತ ಪ್ರಮುಖವಾಗಿರುವ 1935 ಭಾರತ ಸರ್ಕಾರದ ಕಾಯ್ದೆ ಅನ್ನುವ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರುವಂತೆ 1935 ಭಾರತದ ಸರ್ಕಾರದ ಕಾಯ್ದೆ ಅನ್ನುವಂತಹ ಈ ಒಂದು ಮಹತ್ವದ ಕಾಯ್ದೆ, ಈ ಕಾಯ್ದೆಯಲ್ಲಿಯ ಪ್ರಮುಖ ಅಂಶಗಳನ್ನು ನಾವು ಇವತ್ತಿಗೂ ನಮ್ಮ ಸಂವಿಧಾನದಲ್ಲಿ ಇವುಗಳನ್ನು ನಾವು ನೋಡ್ತೀವಿ. ಹಾಗಾದರೆ ಆ ಭಾರತ ಸರ್ಕಾರದ 1935 ಕಾಯ್ದೆ ಯಾವ ರೀತಿಯಾಗಿತ್ತು, ಏನನ್ನು ಒಳಗೊಂಡಿತ್ತು, ಯಾವಾಗ ಅದು ಜಾರಿ ಆಯಿತು ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಸ್ನೇಹಿತರೆ, ನೀವಿನ್ನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆಂದರೆ ನಾವು ಮಾಡುವ ಪ್ರತಿ ವಿಡಿಯೋ ನಿಮಗೆ ತಲುಪಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಆ ಬೆಲ್ ಐಕಾನನ್ನು ಪ್ರೆಸ್ ಮಾಡಬೇಕು. ನಾವು ಮಾಡುವ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಆ್ಯಂಡ್ ಲೈಕ್ ಇವೆರಡೂ ನಮಗೆ ಅತ್ಯಂತ ಸ್ಫೂರ್ತಿಯನ್ನು ನೀಡ್ತವೆ. ಹಾಗಾಗಿ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಆ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನನ್ನು ಖಚಿತಪಡಿಸಿಕೊಳ್ಳಿ. ಹಾಗಾದರೆ ಈ ಭಾರತ ಸರ್ಕಾರದ 1935 ಭಾರತ ಸರ್ಕಾರದ ಕಾಯ್ದೆಯನ್ನು ಏನು ಒಳಗೊಂಡಿತ್ತು ಅನ್ನೋದನ್ನು ನಾವು ನೋಡೋಣ. ಈ ಸರ್ಕಾರದ ಕಾಯ್ದೆ ಯಾಕೆ ರಚನೆಗೊಳ್ತು ಅನ್ನೋದನ್ನು ನಾವು ಚರ್ಚೆ ಮಾಡುವುದನ್ನು ನೋಡಬೇಕು ಅಂದರೆ, ಭಾರತದ ಪ್ರಜೆಗಳ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಈ ಹಿಂದೆ ಜಾರಿಯಾಗಿರುವಂತಹ 1919 ಸುಧಾರಣಾ ಕಾಯ್ದೆಗಳು ವಿಫಲಗೊಳ್ತಾ ಇವೆ. ಅಂದರೆ ಭಾರತೀಯರ ಆಶೆಗಳು, ಭಾರತೀಯರ ಇಷ್ಟವನ್ನು, ಆ ಭಾರತೀಯರ ಬೇಡಿಕೆಯನ್ನು ಈಡೇರಿಸಲಿಕ್ಕೆ 1919 ಸುಧಾರಣಾ ಕಾಯ್ದೆ ವಿಫಲ ಆಗ್ತದೆ. ಆಗ ಆ 1919 ಸುಧಾರಣಾ ಕಾಯ್ದೆಗಳಲ್ಲಿಯ ಅಂಶಗಳನ್ನು, ಅವು ಯಾವ ರೀತಿ ವಿಫಲ ಆಯಿತು ಅನ್ನೋದಕ್ಕೆ, ಅವುಗಳನ್ನು ಬಗೆಹರಿಸಲಿಕ್ಕೆ ಅಥವಾ ಅವುಗಳನ್ನು ಪುನರ್ ವಿಚಾರ ಮಾಡಲಿಕ್ಕೆ ಅಸ್ತಿತ್ವದಲ್ಲಿ ಬಂದಿರುವಂಥದ್ದನ್ನು ನಾವು ಈ ಕಾಯ್ದೆಯ ಮೂಲಕ ನೋಡ್ತೀವಿ. ನಿಮಗೆಲ್ಲ ಗೊತ್ತಿರಲಿ, ಮಹಾತ್ಮ ಗಾಂಧೀಜಿಯವರು ಇವರ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಏನು ಮಾಡ್ತದೆ ಅಂತಂದರೆ, ಅಸಹಕಾರ ಚಳುವಳಿಯನ್ನು ಪ್ರಾರಂಭ ಮಾಡ್ತದೆ. ಈ ಅಸಹಕಾರ ಚಳುವಳಿಯ ಪ್ರಾರಂಭ ಮಾಡುವುದರ ಮೂಲಕ ಪೂರ್ಣ ಸ್ವರಾಜ್ಯದ ಆಂದೋಲನವನ್ನು ಬ್ರಿಟಿಷರ ವಿರುದ್ಧ ಪ್ರಾರಂಭ ಮಾಡ್ತದೆ. ಆಗ ಬ್ರಿಟಿಷ್ ಸರ್ಕಾರ ಏನು ಮಾಡ್ತದೆ ಅಂತಂದರೆ, ಒಂದು ಆಯೋಗವನ್ನು ರಚನೆ ಮಾಡ್ತದೆ. ಬ್ರಿಟಿಷ್ ಸರ್ಕಾರ ಒಂದು ಆಯೋಗ, ಆ ಶಾಸನಾತ್ಮಕ ಆಯೋಗ ಅಂತ ಕರಿತೀವಿ ನಾವು ಅದನ್ನು. ಶಾಸನಾತ್ಮಕ ಆಯೋಗ ಅಂತಲೂ ಕರೀತಾರೆ, ಇದನ್ನು ಸೈಮನ್ ಆಯೋಗ ಅಂತಲೂ ಕರೀತಾರೆ. ಅಂದರೆ ಈ ಸೈಮನ್ ಕಮಿಷನ್ ಅಂತ ನಾವು ಕರಿತೀವಲ್ಲ, ಅದು ಶಾಸನಾತ್ಮಕ ಆಯೋಗ ಆಗಿದೆ. ಇದು ಈ ಅಸಹಕಾರ ಚಳುವಳಿ ಮತ್ತು ಪೂರ್ಣ ಸ್ವರಾಜ್ಯ ಚಳುವಳಿ ಕಾಂಗ್ರೆಸ್ ನೇತೃತ್ವದಲ್ಲಿ ಮಹಾತ್ಮ ಗಾಂಧೀಜಿಯವರು ಹಮ್ಮಿಕೊಂಡ ಕಾರಣ ಬ್ರಿಟಿಷರು ಇದನ್ನು ರಚನೆ ಮಾಡ್ತಾರೆ. ಯಾವುದು? ಶಾಸನಾತ್ಮಕ ಆಯೋಗವನ್ನು ರಚನೆ ಮಾಡ್ತಾರೆ. ಹಾಗಾದರೆ ಈ ಶಾಸನಾತ್ಮಕ ಆಯೋಗದ ಈ ರಚನೆ ಅಥವಾ ಈ ಶಾಸನಾತ್ಮಕ ಆಯೋಗ ಅಥವಾ ಸೈಮನ್ ಕಮಿಷನ್ ಏನನ್ನ ಮಾಡಬೇಕು ಅಂತಂದರೆ, 1919 ಕಾಯ್ದೆಯ ಬಗ್ಗೆ ವಿಮರ್ಶೆ ಮಾಡಬೇಕು. ಅಂದರೆ ಅದು ಯಾಕೆ ಭಾರತೀಯರ ಬೇಡಿಕೆಯನ್ನು ಪೂರ್ಣಗೊಳಿಸಲಿಕ್ಕೆ ಅದು ಸಾಧ್ಯ ಆಗಲಿಲ್ಲ, ಅಲ್ಲಿ ಏನು ಲೋ ಪಾಯಿಂಟ್ಸ್ಗಳಿವೆ ಅದನ್ನು ವಿಮರ್ಶೆ ಮಾಡಬೇಕು. ಮತ್ತು ಅಲ್ಲಿ ಇನ್ನೊಂದು ಅತ್ಯಂತ ಪ್ರಮುಖವಾಗಿರುವ ಡಯಾರ್ಕಿ ಸಿಸ್ಟಮ್ ಏನು ಜಾರಿಗೆ ತಂದಿದ್ದು ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ, ಆ ಡಯಾರ್ಕಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಅದರ ಕಾರ್ಯವೈಖರಿಯನ್ನು ಅಧ್ಯಯನ ಮಾಡಿ ವರದಿ ನೀಡಲಿಕ್ಕೆ 1927 ಈ ಸೈಮನ್ ಕಮಿಷನ್ ಅನ್ನು ನೇಮಕ ಮಾಡ್ತಾರೆ. ಈ ಜಾನ್ ಸೈಮನ್ ಅವರ ನೇತೃತ್ವವನ್ನು ವಹಿಸಿರ್ತಾರೆ. ಅದಕ್ಕೆ ಇದನ್ನು ಸೈಮನ್ ಕಮಿಷನ್ ಅಂತ ಕರೀತಾರೆ, ಸೈಮನ್ ಆಯೋಗ ಅಂತ ನಾವು ಕರಿತೀವಿ, ಅಥವಾ ಶಾಸನಾತ್ಮಕ ಆಯೋಗ ಅಂತ ಕೂಡ ಇದನ್ನು ಕರೆಯಬಹುದು. ಸರ್ ಜಾನ್ ಸೈಮನ್ ರವರ ನೇತೃತ್ವದ ಈ ಆಯೋಗ ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕು ಅಂತ 1929 ಘೋಷಣೆ ಮಾಡ್ತದೆ. ಡೊಮಿನಿಯನ್ ಸ್ಥಾನಮಾನ
ಏನದು ಡೊಮಿನಿಯನ್ ಸ್ಥಾನಮಾನ ಅಂದರೆ ಇಂಡಿಪೆಂಡೆಂಟ್ ನಿರ್ಧಾರ ಕೈಗೊಳ್ಳುವ ಅಧಿಕಾರವನ್ನು ಭಾರತೀಯರಿಗೆ ನೀಡಬೇಕು ಅನ್ನುವ ಶಿಫಾರಸನ್ನು ಈ ಸೈಮನ್ ಕಮಿಷನ್ ಮಾಡ್ತದೆ. ಡೊಮಿನಿಯನ್ ಸ್ಥಾನಮಾನ ನೀಡಬೇಕು, ಸ್ವತಂತ್ರವಾಗಿ ನಿರ್ಧಾರ ಕೈಗೊಳ್ಳುವ ಅಧಿಕಾರವನ್ನು ಭಾರತೀಯರಿಗೆ ನೀಡಬೇಕು ಅನ್ನುವಂತಹ ಒಂದು ಶಿಫಾರಸನ್ನು ಈ ಸೈಮನ್ ಕಮಿಷನ್ ಅಥವಾ ಜಾನ್ ಸೈಮನ್ ಅವರ ನೇತೃತ್ವದ ಈ ಕಮಿಷನ್ ಘೋಷಣೆ ಮಾಡ್ತದೆ. ನಿಮಗೆಲ್ಲ ಗೊತ್ತಿರಲಿ, 1930ರಲ್ಲಿ ನಡೆದಂತಹ ದುಂಡು ಮೇಜಿನ ಪರಿಷತ್ ಆಗಿರ್ಬೋದು, 1931ರಲ್ಲಿ, 1932ರಲ್ಲಿ ಸುಮಾರು 3 ವರ್ಷಗಳವರೆಗೆ ಲಂಡನ್ನಲ್ಲಿ 3 ದುಂಡು ಮೇಜಿನ ಪರಿಷತ್ತಿನ ಚಳುವಳಿ ಸಮ್ಮೇಳನ ನಡೀತದೆ. ದುಂಡು ಮೇಜಿನ ಪರಿಷತ್ತಿನ ಸಮ್ಮೇಳನ 1930, 1931, 1932ರಲ್ಲಿ ಲಂಡನ್ನಿನಲ್ಲಿ ನಡೀತದೆ. ಆ ಸಮ್ಮೇಳನಗಳಲ್ಲಿ ಈ ಸೈಮನ್ ವರದಿಯನ್ನ ಪರಿಗಣಿಸ್ತಾರೆ, ಇದರ ಬಗ್ಗೆ ಚರ್ಚೆ ಆ ವರದಿಗಳಲ್ಲಿ ಮಾಡ್ತಾರೆ. ಆಗ ಈ 3 ಕಮಿಷನ್ ಅಥವಾ 3 ಸಮ್ಮೇಳನದ ವರದಿಯ ನಂತರ ಆ ಶ್ವೇತಪತ್ರವನ್ನ ಹೊರಡಿಸಲಾಗ್ತದೆ. ಈ 3 ಸಮ್ಮೇಳನಗಳ ನಂತರ ಒಂದು ಶ್ವೇತಪತ್ರವನ್ನು ಹೊರಡಿಸ್ತಾರೆ. ಅಂದರೆ ಅದು ಏನು ನಡೀತು, ಅಲ್ಲಿ ಯಾವ ರೀತಿಯ ವಿಚಾರ ಚರ್ಚೆಗೆ ಬಂತು, ಏನು ನಿರ್ಣಯ ಕೈಗೊಳ್ಳಲಾಯಿತು ಅನ್ನೋದರ ಬಗ್ಗೆ ಒಂದು ಶ್ವೇತಪತ್ರವನ್ನು ಹೊರಡಿಸಲಾಗ್ತದೆ. ಹಾಗಾದರೆ ಆ ಶ್ವೇತಪತ್ರದಲ್ಲಿರುವ ಮುಖ್ಯಾಂಶಗಳೇನು ಅಂತಂದರೆ, ಮೊದಲನೆಯದಾಗಿ ದುರ್ಬಲ ವರ್ಗಗಳಿಗೆ ಶಿಕ್ಷಣದ ಸೌಲಭ್ಯಗಳನ್ನು, ರಾಜಕೀಯ ಮೀಸಲಾತಿಯನ್ನು ನೀಡುವಂಥದ್ದು, ಇದು ಮೊದಲನೆಯ ಪ್ರಮುಖ ಅಂಶ. ಎರಡನೆಯದಾಗಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಜಾರಿಗೆ ತರುವಂಥದ್ದು. ಆಮೇಲೆ ಮೂರನೆಯದಾಗಿ ಸಾಮಾಜಿಕ ಬಹಿಷ್ಕಾರವನ್ನು ನಿಷೇಧ ಮಾಡುವಂಥದ್ದು. ಆಗಿನ ಕಾಲದಲ್ಲಿ ಬಹಳಷ್ಟು ಸಾಮಾಜಿಕ ಬಹಿಷ್ಕಾರಗಳನ್ನು ಕೆಲವೊಂದು ವರ್ಗಗಳಿಗೆ ಹೇರಲಾಗ್ತಿತ್ತು. ಅಂತಹ ಸಾಮಾಜಿಕ ಬಹಿಷ್ಕಾರವನ್ನು ನಿಷೇಧ ಮಾಡುವಂಥದ್ದು. ನಾಲ್ಕನೆಯದಾಗಿ ಕೋಮು ಪ್ರಾತಿನಿಧ್ಯ, ಅಂದರೆ ಎಲ್ಲ ಕೋಮುಗಳಿಗೂ ಕೂಡ ಪ್ರಾತಿನಿಧ್ಯವನ್ನು ನೀಡುವಂತಹದ್ದು. ಐದನೆಯದಾಗಿ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರವನ್ನು ನೀಡಬೇಕು, ಅಸ್ಪೃಶ್ಯರಿಗೆ ಪ್ರತ್ಯೇಕವಾಗಿರುವ ಮತಾಧಿಕಾರವನ್ನು ನೀಡಬೇಕು ಅನ್ನುವಂತಹ ಒಂದು ಆ ನಿರ್ಣಯಗಳನ್ನು ಆ ಸಮ್ಮೇಳನಗಳಲ್ಲಿ ಕೈಗೊಳ್ಳಲಾಗಿರ್ತಾ ಇದೆ. ಆಗ ಈ ಸೈಮನ್ ಆಯೋಗ ಈ 3 ಸಮ್ಮೇಳನಗಳ ನಿರ್ಣಯಗಳನ್ನು ಘೋಷಣೆ ಮಾಡ್ತದೆ. ಆದರೆ ಮಹಾತ್ಮ ಗಾಂಧೀಜಿಯವರಿಗೆ ಇದರಲ್ಲಿಯ ಒಂದು ಅಂಶ ಅತ್ಯಂತ ಪ್ರಮುಖವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ, ಅದು ನೋವು ತಂದು ಕೊಡ್ತಾರೆ. ಅದು ಯಾವುದು ಅಂದರೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರವನ್ನು ವಿರೋಧ ಮಾಡ್ತಾರೆ. ಪ್ರತ್ಯೇಕ ಮತಾಧಿಕಾರ ಕೊಡೋದು ಅವರಿಗೆ ಬೇಡ ಅನ್ನುವಂಥ ರೀತಿಯಿಂದ ವಿರೋಧಿಸಿ ಆಮರಣ ಉಪವಾಸ ಸತ್ಯಾಗ್ರಹವನ್ನು ಮಹಾತ್ಮ ಗಾಂಧೀಜಿಯವರು ಪ್ರಾರಂಭ ಮಾಡ್ತಾರೆ. ಇವರು ಅವರಿಗಾಗಿ ಸಪರೇಟ್ ಮತಾಧಿಕಾರ ಕೊಡೋದು ಬೇಡ, ಅವರೂ ಕೂಡ ಭಾರತದಲ್ಲಿದ್ದು ಅವರಿಗಾಗಿ ಕೆಲವು ಮೀಸಲು ಸ್ಥಾನ ಮಾಡಬೇಕು. ಎಲ್ಲರೂ ಅಂದರೆ ಕೇವಲ SC ಅವರು SC ಅವರಿಗೆ ಅಥವಾ ಅನುಸೂಚಿತ ಜಾತಿಯವರಿಗೆ ಮಾತ್ರ ಮತದಾನ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಕಾರಣದಿಂದ ಅವರಿಗೆ ಪ್ರತ್ಯೇಕ ಮತಾಧಿಕಾರವನ್ನು ವಿರೋಧಿಸಿ ಆಮರಣ ಉಪವಾಸವನ್ನು ಕೈಗೊಳ್ತಾರೆ. ಆಮೇಲೆ ಕಾಂಗ್ರೆಸ್ ನಾಯಕರು ಗಾಂಧೀಜಿಯವರನ್ನು ಭೇಟಿ ಮಾಡಿ ಅವರ ಈ ಒಂದು ಸತ್ಯಾಗ್ರಹಕ್ಕೆ ಬೆಂಬಲ ಮತ್ತು ಈ ಸತ್ಯಾಗ್ರಹದ ಫಲಶ್ರುತಿಗಾಗಿ ಮಾತುಕತೆಯನ್ನು ನಡೆಸ್ತಾರೆ. ಈ ಸಂದರ್ಭದಲ್ಲಿ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರದ ಬದಲಿಗೆ ದುರ್ಬಲ ವರ್ಗಗಳಿಗೆ ಮೀಸಲಾತಿಯನ್ನು ಕಲ್ಪಿಸಿಕೊಡುವಂತಹ ನಿರ್ಣಯವನ್ನು ಪರಿಷ್ಕರಣೆ ಮಾಡಲಾಗ್ತದೆ. ಅಂದರೆ ಸಪರೇಟ್ ಮತಾಧಿಕಾರದ ಬದಲಿಗೆ ಇಲ್ಲಿ ದುರ್ಬಲ ವರ್ಗಗಳಿಗೆ ಏನು ಮಾಡಬೇಕು ಅಂದರೆ ಸ್ಥಾನಗಳನ್ನು ಮೀಸಲಾತಿ ಮಾಡಬೇಕು ಅನ್ನುವ ನಿರ್ಣಯವನ್ನು ಪರಿಷ್ಕರಣೆ ಮಾಡ್ತಾರೆ. ಇದೇ ಈ ಒಂದು ಒಪ್ಪಂದ ಯಾರ್ಯಾರ ಮಧ್ಯದಲ್ಲಿ ನಡೀತದೆ ಅಂತಂದರೆ ಮಹಾತ್ಮ ಗಾಂಧಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಧ್ಯದಲ್ಲಿ ಈ ಒಂದು ಒಪ್ಪಂದ ನಡೀತದೆ. ಇದನ್ನೇ ಏನಂತ ಕರೀತಾರೆ ಅಂದರೆ ಪೂನಾ ಒಪ್ಪಂದ ಅಂತ ಕರೀತಾರೆ. ಇದು 24ನೇ ಸೆಪ್ಟೆಂಬರ್ 1932ರಂದು ನಡೀತದೆ. ಇಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್ ಅವರು ಸೇರಿ ಆ ಪ್ರತ್ಯೇಕ ಮತಾಧಿಕಾರದ ಬದಲಿಗೆ ಮೀಸಲಾತಿಯನ್ನು, ದುರ್ಬಲ ವರ್ಗಗಳಿಗೆ ಮೀಸಲಾತಿಯನ್ನು ನೀಡುವುದರ ನಿರ್ಣಯಕ್ಕೆ ಬರ್ತಾರೆ. ಈ ಇಬ್ಬರ ಫಲಶ್ರುತಿ ಇಲ್ಲಿ ನಡೆಯುವ ಒಪ್ಪಂದ, ಈ ಒಪ್ಪಂದಕ್ಕೆ ಪೂನಾ ಒಪ್ಪಂದ ಅಂತ ಕರೀತಾರೆ. ಇದು ಒಂದು ಅಂಕದ ಪ್ರಶ್ನೆಗಳಿಗೆ ಆಗಾಗ ಕೇಳಲಾಗ್ತಾ ಇರ್ತದೆ. 24ನೇ ಸೆಪ್ಟೆಂಬರ್ 1932ರಂದು ಪೂನಾ ಒಪ್ಪಂದ ನಡೀತದೆ. ಅದು ಯಾರ ಮಧ್ಯದಲ್ಲಿ ಅಂದರೆ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಇವರ ಮಧ್ಯದಲ್ಲಿ ಈ ಒಂದು ಒಪ್ಪಂದ ನಡೀತದೆ. ಅದಕ್ಕೆ ಪೂನಾ ಒಪ್ಪಂದ ಅಂತ ಕರೀತಾರೆ. ಇನ್ನು ಈ ಸಮ್ಮೇಳನದ ನಂತರ ಶ್ವೇತಪತ್ರವನ್ನು ಹೊರಡಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಇದನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಜಂಟಿ ಆಯ್ಕೆ ಸಮಿತಿ ಪರಿಶೀಲಿಸಿ ನಂತರ ಈ ಶಿಫಾರಸುಗಳ ಅನ್ವಯ 1935ರ ಭಾರತ ಸರ್ಕಾರದ ಕಾಯ್ದೆಯನ್ನು ಹೊರಡಿಸ್ತಾರೆ. ಅಂದರೆ ಈಗ 1930, 31, 32ರ ದುಂಡು ಮೇಜಿನ ಪರಿಷತ್ತಿನ ಸಮ್ಮೇಳನದಲ್ಲಿ ತೆಗೆದುಕೊಂಡ ನಿರ್ಣಯಗಳು, ಆ ನಂತರ
ಈ ಪೂನಾ ಒಪ್ಪಂದದ ಫಲವಾಗಿ ಪರಿಷ್ಕರಣೆ ಮಾಡಲಾರದಂತಹ ವಿಚಾರಗಳು ಇವೆಲ್ಲವನ್ನು ಪರಿಗಣಿಸಿ 1935ರ ಭಾರತದ ಸರ್ಕಾರದ ಕಾಯ್ದೆಯನ್ನು ಬ್ರಿಟಿಷ್ ಪಾರ್ಲಿಮೆಂಟು ಏನು ಮಾಡ್ತದೆ ಅಂತಂದರೆ ಹೊರಡಿಸ್ತದೆ. ಅದಕ್ಕೆ ಭಾರತ ಸರ್ಕಾರದ ಕಾಯ್ದೆ ಅಂತ ಕರೀತಾರೆ. ಹಾಗಾದರೆ ಈ ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಹಾಗೂ ಎಷ್ಟು ಅನುಬಂಧಗಳಿವೆ? ಇದು ಕೂಡ 2 ಅಂಕದ ಪ್ರಶ್ನೆಗಳಿಗೆ ಕೇಳಲಾಗ್ತಾ ಇರ್ತದೆ. ಈ ಭಾರತ ಸರ್ಕಾರದ ಕಾಯ್ದೆ 321 ವಿಧಿಗಳನ್ನು ಹಾಗೂ 10 ಅನುಬಂಧಗಳನ್ನು ಒಳಗೊಂಡಿತ್ತು. ಇನ್ನು 1935ರ ಈ ಭಾರತ ಸರ್ಕಾರ ಕಾಯ್ದೆಯ ಮುಖ್ಯಾಂಶಗಳೇನು? ಈ ಮುಖ್ಯಾಂಶಗಳನ್ನು ನಾವು ಚರ್ಚೆ ಮಾಡಬೇಕು ಅಂದರೆ ಮೊಟ್ಟ ಮೊದಲನೆಯದಾಗಿ ಬರುವಂಥದ್ದು ಅಂದರೆ ಸಂಯುಕ್ತ ಪದ್ಧತಿ, ಫೆಡರಲ್ ಸಿಸ್ಟಮ್. ಈ ಫೆಡರಲ್ ಸಿಸ್ಟಮ್ ಅನ್ನುವಂಥದ್ದು ನಮ್ಮ ಭಾರತ ಸರ್ಕಾರದ ಕಾಯ್ದೆ 1935 ಆ್ಯಕ್ಟ್, ಇದರ ಪ್ರಮುಖವಾಗಿರುವಂಥದ್ದು ಫೆಡರಲ್ ಸಿಸ್ಟಮ್. ಭಾರತ ಸರ್ಕಾರದ ಕಾಯ್ದೆಯ ಪ್ರಮುಖ ಸಂಯುಕ್ತ ಪದ್ಧತಿ. ಏನದು ಸಂಯುಕ್ತ ಪದ್ಧತಿ ಅಂದರೆ 1935ರ ಕಾಯ್ದೆಯ ಭಾರತದ ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ಘಟಕಗಳಾಗಿ ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡಂತಹ ಭಾರತದ ಒಂದು ಸಂಯುಕ್ತ ಪದ್ಧತಿಗೆ ಈ ಒಂದು ಕಾಯ್ದೆ ಅವಕಾಶವನ್ನು ನೀಡ್ತದೆ. ಅಂದರೆ ಈ ಕಾಯ್ದೆಯ ಪ್ರಕಾರ ಬ್ರಿಟಿಷ್ ಆಡಳಿತಕ್ಕೆ ಒಳಪಟ್ಟ ಪ್ರಾಂತ್ಯಗಳು ಮತ್ತು ಅದರ ಘಟಕಗಳಾಗಿ ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡಂತಹ ಒಂದು ಪದ್ಧತಿ ಅಳವಡಿಸಲಿಕ್ಕೆ ಅವಕಾಶವನ್ನು ನೀಡ್ತದೆ. ಇನ್ನು ಎರಡನೆಯದಾಗಿ ಅಧಿಕಾರದ ವಿಭಜನೆ. ಈ ಕಾಯ್ದೆಯು ಶಾಸನೀಯ ಅಧಿಕಾರಗಳನ್ನು ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳ ನಡುವೆ ವಿಭಜನೆ ಮಾಡ್ತದೆ. ಕೇಂದ್ರ ಸರ್ಕಾರಕ್ಕೂ ಹಾಗೂ ರಾಜ್ಯ ಅಂದರೆ ಪ್ರಾಂತೀಯ ಸರ್ಕಾರಗಳು ಅಂತ ಕರಿತೀವಿ, ಅವುಗಳ ನಡುವೆ ವಿಭಜನೆ ಮಾಡ್ತದೆ ಅಧಿಕಾರವನ್ನು. ಇದು ಯಾವ ರೀತಿಯ ವಿಭಜನೆ ಮಾಡ್ತದೆ ಅಂದರೆ 3 ಹಂತಗಳ ಅಧಿಕಾರದ ವಿಭಜನೆಯನ್ನು ಒಳಗೊಂಡಿದೆ. ನಿಮಗೆಲ್ಲ ಗೊತ್ತು 3 ಹಂತಗಳು ಯಾವುವು. ಈಗಾಗಲೇ ನಮ್ಮ ಈಗಿನ ಸಂವಿಧಾನದಲ್ಲಿಯೂ ನಾವು ಈ ಒಂದು ಹಂತವನ್ನು ನೋಡ್ತೀವಿ, ಅಳವಡಿಸಿಕೊಂಡಿರುವುದನ್ನು ನೋಡ್ತೀವಿ. ಅವುಗಳು ಯಾವುವು ಅಂದರೆ ಮೊದಲನೆಯದಾಗಿ ಕೇಂದ್ರ ಪಟ್ಟಿ, ಸೆಂಟ್ರಲ್ ಲಿಸ್ಟ್ ಅಂತ ಕರಿತೀವಿ. ಕೇಂದ್ರ ಪಟ್ಟಿ ಅಂತಂದರೆ ಇದು ಏನನ್ನ ಯಾವ ವಿಷಯಗಳನ್ನು ಒಳಗೊಂಡಿರ್ತದೆ ಅಂತಂದರೆ ವಿದೇಶಾಂಗ ವ್ಯವಹಾರಗಳು, ಕರೆನ್ಸಿ, ರಕ್ಷಣಾ ವ್ಯವಹಾರಗಳು, ಇವು ಮುಂತಾದವುಗಳನ್ನು ಒಳಗೊಂಡಂತಹ ಸುಮಾರು 59 ವಿಷಯಗಳನ್ನು ಈ ಕೇಂದ್ರ ಪಟ್ಟಿ ಒಳಗೊಂಡಿದ್ದು, ಈ ಅಂಶಗಳ ಅಥವಾ ಈ ವಿಷಯಗಳ ಮೇಲೆ ಶಾಸನ ರಚಿಸುವಂತಹ ಅಧಿಕಾರ ಯಾರಿಗಿರ್ತಾ ಇದೆ ಅಂದರೆ ಕೇಂದ್ರ ಶಾಸಕಾಂಗಕ್ಕೆ ಇರ್ತದೆ. ಅದಕ್ಕೆ ಇದನ್ನು ಕೇಂದ್ರ ಪಟ್ಟಿ ಅಂತ ಕರೀತಾರೆ. ಇನ್ನು ಎರಡನೆಯದು ಪ್ರಾಂತ್ಯಗಳ ಪಟ್ಟಿ ಅಂತ ಬರ್ತದೆ. ನಾವು ಅದನ್ನು ಸ್ಟೇಟ್ ಲಿಸ್ಟ್ ಅಂತೀವಿ. ಈಗ ಪ್ರಾಂತ್ಯಗಳ ಪಟ್ಟಿ. ಹಾಗಾದರೆ ಈ ಪ್ರಾಂತ್ಯಗಳ ಪಟ್ಟಿ ಏನನ್ನ ಯಾವ ವಿಷಯಗಳನ್ನು ಒಳಗೊಂಡಿತ್ತು ನಿಮಗೆಲ್ಲ ಗೊತ್ತಿರಲಿ. ಪೊಲೀಸ್ ವ್ಯವಸ್ಥೆ, ಶಿಕ್ಷಣ, ಇವತ್ತು ಶಿಕ್ಷಣ ಸಮವರ್ತಿ ಪಟ್ಟಿಯಲ್ಲಿದೆ. ಆದರೆ 1935ರ ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಅದು ರಾಜ್ಯಗಳ ಪಟ್ಟಿಯಾಗಿತ್ತು. ಅಷ್ಟೇ ಏಕೆ, ಸುಮಾರು 2003ರವರೆಗೂ ಕೂಡ ಅದು ನಮ್ಮ ಭಾರತದಲ್ಲಿ ರಾಜ್ಯಗಳ ಪಟ್ಟಿಯಾಗಿತ್ತು. ಆದರೆ ಇತ್ತೀಚೆಗೆ ಅದನ್ನು ನಾವು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು ಸಮವರ್ತಿ ಪಟ್ಟಿಗೆ ತೆಗೆದುಕೊಂಡು ಬಂದಿರುವುದನ್ನು ನಾವು ನೋಡೀವಿ. ಆ ಕಾರಣದಿಂದ ಇದು ಮೊದಲಿಗೆ ಎಲ್ಲಿತ್ತು ಅಂದರೆ ಪ್ರಾಂತ್ಯಗಳ ಪಟ್ಟಿಯಲ್ಲಿತ್ತು. ಅಂದರೆ ಪೊಲೀಸ್ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಹೀಗೆ ಮುಂತಾದ 54 ವಿಷಯಗಳಿಂದ ಕೂಡಿರುವಂತಹ ಪ್ರಾಂತ್ಯಗಳ ಪಟ್ಟಿ ಇತ್ತು. ಇವುಗಳ ಮೇಲೆ ಶಾಸನ ರಚಿಸುವಂತಹ ಅಧಿಕಾರ ಯಾರಿಗಿತ್ತು ಅಂತಂದರೆ ಆಯಾ ಪ್ರಾಂತ್ಯಗಳ ಶಾಸಕಾಂಗಕ್ಕೆ ಇರುತ್ತದೆ ಅಂತ ಭಾರತ ಸರ್ಕಾರದ ಕಾಯ್ದೆಯ ಶಿಫಾರಸು ಇತ್ತು. ಇನ್ನು ಮೂರನೆಯದಾಗಿ ಸಮವರ್ತಿ ಪಟ್ಟಿ ಅಂತ ಬರ್ತದೆ. ಕನ್ಕರೆಂಟ್ ಲಿಸ್ಟ್ ಅಂತ ಕರಿತೀವಿ. ಸಮವರ್ತಿ ಪಟ್ಟಿ ಅಂದರೆ ಕೇಂದ್ರ ಮತ್ತು ರಾಜ್ಯ ಅಥವಾ ಕೇಂದ್ರ ಮತ್ತು ಪ್ರಾಂತ್ಯಗಳು ಸೇರಿ ಕಾನೂನುಗಳನ್ನು ರಚಿಸುವಂತಹ ಒಂದು ಪಟ್ಟಿ. ಇದು ಕ್ರಿಮಿನಲ್, ಸಿವಿಲ್ ಪ್ರೊಸೀಜರ್ಸ್, ವಿವಾಹ ವಿಚ್ಛೇದನ ಮುಂತಾದ ವಿಷಯಗಳಿಂದ ಕೂಡಿರುವಂಥದ್ದಾಗಿದ್ದು, ಇವುಗಳ ಮೇಲೆ ಕಾನೂನು ರಚಿಸಲಿಕ್ಕೆ ಕೇಂದ್ರ ಮತ್ತು ಪ್ರಾಂತೀಯ ಸರ್ಕಾರಗಳೆರಡಕ್ಕೂ ಅವಕಾಶ ಇರುವುದನ್ನು ನಾವು ನೋಡ್ತೀವಿ ಭಾರತ ಸರ್ಕಾರದ ಕಾಯ್ದೆಯಲ್ಲಿ. ಹೀಗೆ ಕೇಂದ್ರ ಪಟ್ಟಿ, ಪ್ರಾಂತ್ಯಗಳ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಇರುವಂಥದ್ದು. ಈಗ ಇನ್ನೊಂದು ವಿಶೇಷವಾಗಿ ಇಲ್ಲಿ ಇನ್ನೊಂದು ಅಂಶಗಳನ್ನು ನಾವು ಸೇರ್ಪಡೆ ಮಾಡಿರುವುದನ್ನು ನೋಡ್ತೀವಿ. ಶೇಷಾಧಿಕಾರಗಳು ಇವು ಗವರ್ನರ್ ಜನರಲ್ ರವರ ಹತ್ತಿರದಲ್ಲಿರುತ್ತವೆ. ಶೇಷಾಧಿಕಾರಗಳು ಅಂದರೆ ಯಾವುದು? ಈ 3 ಪಟ್ಟಿಗೆ ಸೇರ್ಪಡೆಯಾಗದೆ ಉಳಿದ ಯಾವುದೇ ವಿಷಯ ಉಳಿದಿದ್ದರೆ ಆ ವಿಷಯ ಏನಾಗಿರ್ತದೆ ಅಂದರೆ ಅವು ಗವರ್ನರ್ ಜನರಲ್ ಅವರ ಹತ್ತಿರದಲ್ಲಿ ಇರ್ತದೆ ಅನ್ನುವಂಥದ್ದಕ್ಕೆ ಶೇಷಾಧಿಕಾರಿಗಳು ಅಂದರೆ ಏನಾದರೂ ಹೆಚ್ಚಿನ ಅಂಶಗಳನ್ನು ಉಳಿದಿದ್ರೆ ಅವುಗಳು ಯಾರ ಹತ್ರ ಇರ್ತವೆ? ಗವರ್ನರ್ ಜನರಲ್ ಹತ್ರ ಇರ್ತವೆ ಅನ್ನುವಂಥ ಮಾತನ್ನು ಈ ಶೇಷಾಧಿಕಾರಿಗಳು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬಹುದು. ಇನ್ನು
ಕೇಂದ್ರದಲ್ಲಿ ದ್ವಿ ಸರ್ಕಾರ ಪದ್ಧತಿ ಅಥವಾ ಡಯಾರ್ಕಿ ಅಂತ ನಾವು ಕರಿತೀವಿ. ಕೇಂದ್ರದಲ್ಲಿ ಏನು ಸ್ಥಾಪನೆ ಮಾಡಬೇಕು ಅಂತ ಶಿಫಾರಸು ಅಥವಾ ಭಾರತ ಸರ್ಕಾರದ ಕಾಯ್ದೆ ಒಳಗೊಂಡಿತ್ತು ಅಂದರೆ ಅಲ್ಲಿ ಕೇಂದ್ರದಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನು ಹೊಂದಿರಬೇಕು. ಡಯಾರ್ಕಿ ಅಂತ ಕರೀತಾರೆ ದ್ವಿ ಸರ್ಕಾರ ಪದ್ಧತಿಗೆ. ಡಯಾರ್ಕಿ ಇದು 1 ಅಥವಾ 2 ಅಂಕದ ಪ್ರಶ್ನೆಗಳು ಬರ್ತಾರೆ. ಡಯಾರ್ಕಿ ಎಂದರೇನು ಅನ್ನುವಂಥ ಪ್ರಶ್ನೆ ಬಂದಾಗ ಡಯಾರ್ಕಿ ಅಂದರೆ ದ್ವಿ ಸರ್ಕಾರ ಪದ್ಧತಿ ಅಂತ ನಾವು ಉತ್ತರಿಸಬೇಕು. 1919ರ ಕಾಯ್ದೆಯ ಅನ್ವಯ ಪ್ರಾಂತ್ಯಗಳಲ್ಲಿ ರಚಿಸಲಾದ ದ್ವಿ ಸರ್ಕಾರ ಪದ್ಧತಿಯನ್ನು ಈಗ ಕೇಂದ್ರದಲ್ಲಿಯೂ ಕೂಡ ಅಳವಡಿಸಿಕೊಳ್ಳಲಾಯಿತು. ಅಂದರೆ 1935ರ ಕಾಯ್ದೆಯ ಅನ್ವಯ ಕೇವಲ ಪ್ರಾಂತ್ಯಗಳಲ್ಲಿ ಅಷ್ಟೇ ದ್ವಿ ಸರ್ಕಾರ ಪದ್ಧತಿ ಅಲ್ಲ ಅಥವಾ ಡಯಾರ್ಕಿ ಇಲ್ಲ, ಅದು ಕೇಂದ್ರ ಸರ್ಕಾರದಲ್ಲಿಯೂ ಕೂಡ ಡಯಾರ್ಕಿ ಅನ್ನುವಂಥದ್ದನ್ನು ವಹಿಸಿಕೊಳ್ಬೇಕು ಕೇಂದ್ರದ ಆಡಳಿತದಲ್ಲಿ ಅಂತ ಮಾಡಿತು. ನಂತರ 1935ರ ಕಾಯ್ದೆಯ ಅನ್ವಯ ಕಾರ್ಯಾಂಗೀಯ ಅಧಿಕಾರಗಳು ಗವರ್ನರ್ ಜನರಲ್ ರವರಲ್ಲಿದ್ದು, ಅವು ಯಾವುವು ಕಾರ್ಯಾಂಗಿ ಅಧಿಕಾರಗಳು? 1935 ಗವರ್ನರ್ ಜನರಲ್ ಹತ್ತಿರುವಂಥ ಅಧಿಕಾರದ ಆ ಕಾರ್ಯಾಂಗಿ ಅಧಿಕಾರಗಳು ಯಾವುವು ಅಂದರೆ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿಲ್ಲದ ಮತ್ತು ತಮ್ಮಿಂದ ನೇಮಿಸಲ್ಪಟ್ಟ ಕೌನ್ಸಿಲ್ಗಳ ನೆರವಿನಿಂದ ಗವರ್ನರ್ ಜನರಲ್ ಅವರು ಈ ಕಾರ್ಯಾಂಗಿ ಅಧಿಕಾರಗಳನ್ನು ಚಲಾಯಿಸಬೇಕು. ಯಾವ ಕಾರ್ಯಾಂಗಿವು ಅಂದರೆ ಕಾಯ್ದಿರಿಸಿದ ವಿಷಯಗಳು ಅನ್ನುವಂಥದ್ದರಲ್ಲಿ ಬರುವ ರಕ್ಷಣೆಯಾಗಿರ್ಬೋದು, ವಿದೇಶಾಂಗ ವ್ಯವಹಾರಗಳಾಗಿರ್ಬೋದು, ಈ ಮುಂತಾದ ವಿಷಯಗಳ ಮೇಲೆ ಅಧಿಕಾರ ಚಲಾಯಿಸುವವರು ಗವರ್ನರ್ ಜನರಲ್. ಅದು ಹೇಗೆ ಅಂದರೆ ತಮ್ಮಿಂದ ನೇಮಿಸಲ್ಪಟ್ಟ ಕೌನ್ಸಿಲ್ಗಳಿದ್ದ ಮತ್ತು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿಲ್ಲದಂತಹ ಅಂಶಗಳಿಂದ ಅವರು ಇವೇನು ಮಾಡ್ತಾರೆ ಅಂದರೆ ಇವು ಗವರ್ನರ್ ಜನರಲ್ ನೆರವೇರಿಸಬೇಕು ಅಥವಾ ಅಧಿಕಾರವನ್ನು ನಡೆಸಬೇಕು ಅಂತ. ಇನ್ನು ವರ್ಗಾಯಿಸಿದ ವಿಷಯಗಳು ಅಂತ ಬರ್ತಾ ಇದೆ. ವರ್ಗಾಯಿಸಿದ ವಿಷಯಗಳು ಅಂದಾಗ ಶಾಸಕಾಂಗಕ್ಕೆ ಜವಾಬ್ದಾರಿಯಾದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರ ಸಲಹೆಗಳಿಗನುಗುಣವಾಗಿ, ನಿಮಗೆಲ್ಲ ಗೊತ್ತಿರುವಂತೆ ಇವತ್ತು ರಾಷ್ಟ್ರಪತಿಗಳು ಅಧಿಕಾರದ ಮುಖ್ಯಸ್ಥರಾಗಿದ್ದರೂ ಕೂಡ ಅವರು ಯಾರ ಸಲಹೆ ಮೇರೆಗೆ ಕಾರ್ಯನಿರ್ವಹಿಸ್ತಾರೆ ಅಂತಂದರೆ ಮಂತ್ರಿಮಂಡಲದ ಸಲಹೆಯ ಮೇರೆಗೆ, ಪ್ರಧಾನಮಂತ್ರಿ ನೇತೃತ್ವದ. ಅದೇ ತರಹ ವರ್ಗಾಯಿಸಿದ ವಿಷಯಗಳಿಗೆ ಸಂಬಂಧಿಸಿಪಟ್ಟಂತೆ ಗವರ್ನರ್ ಜನರಲ್ ಯಾವ ರೀತಿ ಅಧಿಕಾರ ಚಲಾಯಿಸಬೇಕು ಅಂದರೆ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿರುವಂತಹ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರ ಸಲಹೆಗಳಿಗನುಗುಣವಾಗಿ ಗವರ್ನರ್ ಜನರಲ್ ಅಧಿಕಾರ ಚಲಾಯಿಸುವರು. ಕೆಲವು ಅಂಶಗಳನ್ನು ನೇರವಾಗಿ ಕೌನ್ಸಿಲರ್ಗಳು ತಮ್ಮಿಂದ ನೇಮಕ ಮಾಡಲ್ಪಟ್ಟ ಕೌನ್ಸಿಲರ್ಗಳ ಸಲಹೆ ಮೇರೆಗೆ ಅವರು ವರ್ಗಾಯಿಸದ ವಿಷಯಗಳ ಮೇಲೆ ಅಧಿಕಾರ ಚಲಾಯಿಸಿದರೆ, ಇನ್ನು ಪ್ರಾಂತ್ಯಗಳಿಗೆ ವರ್ಗಾಯಿಸಿದ ಅಧಿಕಾರಗಳ ಮೇಲೆ ಅಲ್ಲಿಯ ಪ್ರಾಂತ್ಯದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರ ಸಲಹೆಗೆ ಅನುಗುಣವಾಗಿ ಗವರ್ನರ್ ಜನರಲ್ ಏನು ಮಾಡಬೇಕು ಅಂದರೆ ಆ ವರ್ಗಾಯಿಸಿದ ವಿಷಯಗಳ ಸಂಬಂಧಪಟ್ಟಂತೆ ಅಧಿಕಾರವನ್ನು ಚಲಾಯಿಸುವಂಥದ್ದು ಒಳಗೊಂಡಿರುವುದನ್ನು ನಾವು ನೋಡ್ತೀವಿ. ಇನ್ನು 4ನೇದಾಗಿ ಶಾಸಕಾಂಗ ಯಾವ ರೀತಿಯಾಗಿರಬೇಕು? ಶಾಸಕಾಂಗ ಪ್ರಾಂತ್ಯಗಳಲ್ಲಿ ಆಗಿರ್ಬೋದು, ಕೇಂದ್ರದಲ್ಲಿ ಆಗಿರ್ಬೋದು. ಅಂದರೆ ಕೇಂದ್ರ ಶಾಸಕಾಂಗವು ಫೆಡರಲ್ ಅಸೆಂಬ್ಲಿ ಮತ್ತು ಕೌನ್ಸಿಲ್ ಆಫ್ ಸ್ಟೇಟ್ ನಿಂದ ಕೂಡಿರುವಂತಹ ದ್ವಿಸದನದ ವ್ಯವಸ್ಥೆಯಾಗಿರಬೇಕು ಅಂತ ಶಿಫಾರಸು ಈ ಭಾರತ ಸರ್ಕಾರದ ಕಾಯ್ದೆಯಲ್ಲಿ ನಾವು ನೋಡ್ತೀವಿ. ಯಾವ ರೀತಿಯಾದಂತಹ ಶಾಸಕಾಂಗ ಹೊಂದಿರಬೇಕು? ಫೆಡರಲ್ ಅಸೆಂಬ್ಲಿ ಆ್ಯಂಡ್ ಕೌನ್ಸಿಲ್ ಆಫ್ ಸ್ಟೇಟ್. ಓಕೆ, ಫೆಡರಲ್ ಅಸೆಂಬ್ಲಿ ಮತ್ತು ಕೌನ್ಸಿಲ್ ಆಫ್ ಸ್ಟೇಟ್ ಅನ್ನುವಂತಹ 2 ಸದನಗಳನ್ನು ನಮ್ಮ ಶಾಸಕಾಂಗ ಹೊಂದಿರಬೇಕು ಅಂತ ಭಾರತ ಸರ್ಕಾರದ ಕಾಯ್ದೆಯಲ್ಲಿ ನಾವು ನೋಡ್ತೀವಿ. ಅದು ಯಾವುದು? ಕೌನ್ಸಿಲ್ ಆಫ್ ಸ್ಟೇಟ್ ಅಂದರೆ ಏನು? ಅದರಲ್ಲಿ ಯಾರು ಒಳಗೊಂಡಿರಬೇಕು ಅಂದರೆ ಇದು ಮೇಲ್ಸದನವಾಗಿದ್ದು, ನೀವು ನೋಡಿರ್ಬೋದು ಕೆಳಮನೆ ಮೇಲ್ಮನೆ ಅಂತ ಕರಿತೀವಿ, ಕೆಳಸದನ ಮೇಲ್ಸದನ ಅಂತ ಕರಿತೀವಿ. ಇಲ್ಲಿ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅನ್ನುವಂಥದ್ದು ಏನಿದೆ ಇದು ಮೇಲ್ಸದನವಾಗಿದ್ದು, ಇದು ಎಷ್ಟು ಜನರನ್ನು ಒಳಗೊಂಡಿರಬೇಕು ಸದಸ್ಯರನ್ನು ಅಂದರೆ 250 ಸದಸ್ಯರನ್ನು ಹೊಂದಿದೆ. ಹಾಗಾದರೆ ಆ 250 ಸದಸ್ಯರು ಯಾವ ರೀತಿ ಆಯ್ಕೆ ಆಗ್ತಾರೆ ಅಂದರೆ ಅದರಲ್ಲಿ 156 ಜನ ಅಂದರೆ 60% ಜನ ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆಯಾಗ್ತಾರೆ. ಬ್ರಿಟಿಷ್ ಇಂಡಿಯಾ ಏನಿದು? ಬ್ರಿಟಿಷ್ ಇಂಡಿಯಾ ಅಂದರೆ ಬ್ರಿಟಿಷರ ನೇರವಾದ ಆಡಳಿತಕ್ಕೆ ಒಳಪಟ್ಟ ಪ್ರದೇಶಗಳನ್ನು ಬ್ರಿಟಿಷ್ ಇಂಡಿಯಾ ಅಂತ ಕರಿತಿದ್ರು. ಇಲ್ಲಿ ಕೌನ್ಸಿಲ್ ಆಫ್ ಸ್ಟೇಟ್ನ 250 ಸದಸ್ಯರಲ್ಲಿ 156 ಜನ ಅಂದರೆ 60% ಜನ ಎಲ್ಲಿಂದ ಆಯ್ಕೆಯಾಗಬೇಕು ಸದಸ್ಯರು ಅಂತಂದರೆ ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆಯಾಗ್ತಾರೆ. ಇನ್ನು 104 ಜನ ಅಂದರೆ 40% ಜನ ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮನಿರ್ದೇಶನಗೊಳ್ಬೇಕು.
ದೇಶೀಯ ಸಂಸ್ಥಾನಗಳು ಅಂದರೆ ಬ್ರಿಟಿಷರು ಆಡಳಿತ ಪೂರ್ಣವಾಗಿ ವ್ಯಾಪ್ತಿಗೆ ಒಳಪಡದೆ ಅಲ್ಲಿಯ ದೇಶೀಯ ಸಂಸ್ಥಾನಗಳೇ ಆಡಳಿತವನ್ನು ನಡೆಸಿಕೊಂಡು ಹೋಗುವಂತಹ ದೇಶೀಯ ಸಂಸ್ಥಾನಗಳಿವೆ. ಆ ದೇಶೀಯ ಸಂಸ್ಥಾನಗಳಿಂದ 104 ಜನ ಸದಸ್ಯರು ನಾಮನಿರ್ದೇಶನ ಆಯಾ ಸಂಸ್ಥಾನಗಳಿಂದ ನಾಮನಿರ್ದೇಶನಗೊಳ್ಳಬೇಕು. ಹೀಗೆ ಕೌನ್ಸಿಲ್ ಆಫ್ ಸ್ಟೇಟ್ ರಚನೆ ಆಗಬೇಕು ಅನ್ನುವಂಥದ್ದು. ಇನ್ನು ಫೆಡರಲ್ ಅಸೆಂಬ್ಲಿ ಇದು ಕೆಳಸದನ ಅಂದ್ರೆ ಕೆಳಮನೆ ಅಂತ ಕರಿತೀವಿ. ಇದು ಕೆಳಸದನವಾಗಿದ್ದು ಇಲ್ಲಿ 375 ಸದಸ್ಯರನ್ನು ಹೊಂದಿರುವಂಥದ್ದು. 1935ರ ಭಾರತ ಸರ್ಕಾರದ ಕಾಯ್ದೆಯ ಅಂಶ ಇದು. 375 ಜನ ಸದಸ್ಯರನ್ನು ಹೊಂದಿರುವಂಥದ್ದು. ಇದರಲ್ಲಿ ಈ 375 ಸದಸ್ಯರಲ್ಲಿ 250 ಜನ ಸದಸ್ಯರು ಅಂದರೆ ಸುಮಾರು 67% ಸದಸ್ಯರು ವಿಧಾನಸಭಾ ಸದಸ್ಯರಿಂದ ಆಯ್ಕೆಯಾಗುವರು. ಅಂದರೆ ಅಲ್ಲಿಯ ವಿಧಾನಸಭೆ ಪ್ರಾಂತ್ಯಗಳು ಹಾಗೂ ಬ್ರಿಟಿಷ್ ಆಡಳಿತಕ್ಕೆ ಒಳಪಟ್ಟ ವಿಧಾನಸಭೆ ಸದಸ್ಯರುಗಳಿಂದ 250 ಜನ ಅಂದರೆ 67% ಜನ ಆಯ್ಕೆಯಾದರೆ, ಇನ್ನು 125 ಜನ ಅಂದರೆ 33% ಸದಸ್ಯರು ದೇಶೀಯ ಸಂಸ್ಥಾನಗಳ ಆಳ್ವಿಕೆಗಾರರಿಂದ ನಾಮನಿರ್ದೇಶನಗೊಳ್ಳುವರು. ಹೀಗೆ ಫೆಡರಲ್ ಅಸೆಂಬ್ಲಿ ಮತ್ತು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅನ್ನುವಂಥ 2 ಸದನಗಳನ್ನು ಕೇಂದ್ರ ಶಾಸಕಾಂಗ ಹೊಂದಿರಬೇಕು ಅಂತ ಭಾರತ ಸರ್ಕಾರದ ಕಾಯ್ದೆಯ ಅಂಶವನ್ನು ನಾವಿಲ್ಲಿ ಉಲ್ಲೇಖ ಮಾಡಬಹುದಾಗಿದೆ. ಇನ್ನು ಈ ಕಾಯ್ದೆ ಮೊಟ್ಟ ಮೊದಲಿಗೆ ಭಾರತದಲ್ಲಿ 1937ರಲ್ಲಿ ದೆಹಲಿಯಲ್ಲಿ ಫೆಡರಲ್ ನ್ಯಾಯಾಲಯದ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿತು. ಅಂದರೆ ಒಂದು ಫೆಡರಲ್ ನ್ಯಾಯಾಲಯ ಸ್ಥಾಪನೆ ಮಾಡಲಿಕ್ಕೆ ಈ ಕಾಯ್ದೆ ಅವಕಾಶ ಕೊಡ್ತದೆ. ಇದು ಕೂಡ 1 ಅಥವಾ 2 ಅಂಕದ ಪ್ರಶ್ನೆಗಳು ಬೀಳ್ತಿರ್ತದೆ. ಫೆಡರಲ್ ನ್ಯಾಯಾಲಯ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು? ಆವಾಗ ಈ ಫೆಡರಲ್ ನ್ಯಾಯಾಲಯ ಅನ್ನುವಂಥದ್ದು 1937ರಲ್ಲಿ ದೆಹಲಿಯಲ್ಲಿ ಸ್ಥಾಪನೆಯಾಯಿತು ಅಂತ ನಾವು ಉತ್ತರಿಸಬೇಕಾಗ್ತದೆ. ಈ ಕಾಯ್ದೆ ಫೆಡರಲ್ ನ್ಯಾಯಾಲಯದ ಸ್ಥಾಪನೆಗೆ ಅವಕಾಶ ಕೊಡ್ತದೆ. ಇದರ ಅನುಸಾರ 1937ರಲ್ಲಿ ದೆಹಲಿಯಲ್ಲಿ ನಮ್ಮ ಫೆಡರಲ್ ನ್ಯಾಯಾಲಯ ಸ್ಥಾಪನೆ ಆಗ್ತದೆ. ಹಾಗಾದರೆ ಈ ನ್ಯಾಯಾಲಯದಲ್ಲಿ ಎಷ್ಟು ಜನ ನ್ಯಾಯಾಧೀಶರನ್ನ ಒಳಗೊಂಡಿತ್ತು? ಯಾರು ಒಳಗೊಂಡಿದ್ರು ಅಂತಂದರೆ ಇದು ಒಬ್ಬ ಮುಖ್ಯ ನ್ಯಾಯಾಧೀಶರನ್ನ ಹಾಗೂ 6 ಜನ ಹೆಚ್ಚುವರಿ ನ್ಯಾಯಾಧೀಶರನ್ನ ಇದು ಒಳಗೊಂಡಿತ್ತು. ಇನ್ನು ಇವರನ್ನ ಯಾರ ನೇಮಕ ಮಾಡ್ತಾರೆ ಅಂತಂದರೆ ಬ್ರಿಟಿಷ್ ಸರ್ಕಾರ ಕಾನೂನಿನ ನಿಪುಣತೆಯ ಅರ್ಹತೆಯ ಆಧಾರದ ಮೇಲೆ ನೇಮಿಸಲಾಗ್ತಾರೆ. ಅಂದರೆ ಅವರ ಕಾನೂನಿನ ಅರ್ಹತೆಯ ಆಧಾರದ ಮೇಲೆ ಬ್ರಿಟಿಷ್ ಸರ್ಕಾರ ನೇಮಿಸುತ್ತದೆ. ಆಮೇಲೆ ಆ ಫೆಡರಲ್ ನ್ಯಾಯಾಲಯದ ಅಧಿಕಾರ ಏನಪ್ಪ ಅಂದರೆ ಮೊಟ್ಟ ಮೊದಲನೆಯದಾಗಿ ಮೂಲಾಧಿಕಾರ ಅಂತ ಬರ್ತದೆ. ಮೂಲಾಧಿಕಾರ ಅಂದರೆ ಏನು ಅಂದರೆ ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವಿನ ಸಮಸ್ಯೆಗಳನ್ನು ಬಗೆಹರಿಸುವ ಅಧಿಕಾರ. ಇಲ್ಲಿ ಕೇಂದ್ರ ಮತ್ತು ಪ್ರಾಂತ್ಯಗಳು ಇವೆ. ಅವುಗಳ ಮಧ್ಯದಲ್ಲಿ ಏನಾದರೂ ಸಮಸ್ಯೆ ಉದ್ಭವ ಆದರೆ ಅವುಗಳನ್ನು ನೇರವಾಗಿ ಮೂಲ ಅಧಿಕಾರವನ್ನು ಹೊಂದಿರುವಂಥದ್ದು ಈ ಫೆಡರಲ್ ನ್ಯಾಯಾಲಯ ಅವುಗಳನ್ನು ಬಗೆಹರಿಸುವಂಥ ಕಾರ್ಯ ಮಾಡುವಂಥದ್ದು. ಇನ್ನು ಎರಡನೇದಾಗಿ ಮೇಲ್ಮನವಿಯ ಅಧಿಕಾರ, ಅಪಿಲೇಟಿಂಗ್ ಅಂತ ಕರಿತೀವಿ. ಮೇಲ್ಮನವಿಯ ಅಧಿಕಾರ ಅಂದರೆ ಯಾವುದು ಅಂದರೆ ಉಚ್ಚ ನ್ಯಾಯಾಲಯದ ತೀರ್ಪಿನ ಮೇಲೆ ಮೇಲ್ಮನವಿ. ಪ್ರತಿಯೊಂದು ರಾಜ್ಯಗಳಿಗೂ ಕೂಡ ಉಚ್ಚ ನ್ಯಾಯಾಲಯ ಇದೆ. ಆ ಉಚ್ಚ ನ್ಯಾಯಾಲಯದ ಮೇಲ್ಮನವಿಯನ್ನು ಈ ಫೆಡರಲ್ ನ್ಯಾಯಾಲಯ ಸ್ವೀಕಾರ ಮಾಡಿ ಅದರ ಮೇಲೆ ವಿಚಾರಣೆ ಮಾಡುವಂತಹ ಅಧಿಕಾರ, ಇದು ಮೇಲ್ಮನವಿಯ ಅಧಿಕಾರ ಆಗಿದೆ. ಇನ್ನು ಮೂರನೆಯದಾಗಿ ಈ ಸಲಹಾತ್ಮಕ ಅಧಿಕಾರ ಅಂತಂದರೆ ಗವರ್ನರ್ ಜನರಲ್ಗೆ ಕಾನೂನಿನ ಸಲಹೆಯನ್ನು ನೀಡುವ ಅಧಿಕಾರವು ಈ ಫೆಡರಲ್ ನ್ಯಾಯಾಲಯಕ್ಕಿದೆ. ಗವರ್ನರ್ ಜನರಲ್ ಅವರಿಗೆ ಯಾವುದಾದ್ರೂ ಕಾನೂನಿನ ಯಾವುದೋ ಸಮಸ್ಯೆಗೆ ಸಲಹೆ ಬೇಕು ಅಂದರೆ ಅವರು ಯಾರ ಸಲಹೆಯನ್ನು ಪಡಿಬೋದು ಅಂದರೆ ಈ ಫೆಡರಲ್ ನ್ಯಾಯಾಲಯದ ಸಲಹೆಯನ್ನು ಪಡೀಲಿಕ್ಕೆ ಸಾಧ್ಯ. ಇವತ್ತು ನಮ್ಮ ಇದೇ ಸ್ಥಿತಿಯನ್ನು ನಾವು ಇವತ್ತಿನ ನಮ್ಮ ಸಂವಿಧಾನವು ಅಳವಡಿಸಿಕೊಂಡಿರೋದನ್ನು ನೋಡ್ತೀವಿ. ಇವತ್ತು ನಮ್ಮ ರಾಷ್ಟ್ರಾಧ್ಯಕ್ಷರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳ ಸಲಹೆಯನ್ನು ಪಡಿತಾರೆ. ಹಾಗೆ ಇಲ್ಲಿ ಸಲಹೆಯನ್ನು ಪಡೀಲಿಕ್ಕೆ ಗವರ್ನರ್ ಜನರಲ್ ಯಾರ ಸಲಹೆಯನ್ನು ಪಡಿಬಹುದು ಅಂದರೆ ಕಾನೂನಿನ ಸಲಹೆಯನ್ನು ನೀಡಲಿಕ್ಕೆ ಈ ಫೆಡರಲ್ ನ್ಯಾಯಾಲಯಕ್ಕೆ ಅಧಿಕಾರವನ್ನು ನೀಡಿದೆ. ಇನ್ನು ನಾಲ್ಕನೇದು ಈ ಕೋರ್ಟ್ ಆಫ್ ರೆಕಾರ್ಡ್. ಇದು ಏನಾಗಿದೆ ಅಂದರೆ ದಾಖಲೆಯ ನ್ಯಾಯಾಲಯ. ಕೋರ್ಟ್ ಆಫ್ ರೆಕಾರ್ಡ್ ದಾಖಲೆಯ ನ್ಯಾಯಾಲಯವಾಗಿ ಕೂಡ ಇದು ಕೆಲಸ ನಿರ್ವಹಿಸ್ತದೆ. ದಾಖಲೆಯ ನ್ಯಾಯಾಲಯ ಅಂದರೆ ಈ ನ್ಯಾಯಾಲಯ ನೀಡಿದ ನಿರ್ಣಯವನ್ನು ಬೇರಾವುದೇ ನ್ಯಾಯಾಲಯಗಳು, ಅಧೀನ ನ್ಯಾಯಾಲಯಗಳು ಇದನ್ನು ದಾಖಲೆಯಾಗಿ ಪರಿಗಣಿಸಿ ಇದನ್ನು ಆಧಾರವಾಗಿಟ್ಟುಕೊಂಡು ನಿರ್ಣಯವನ್ನು ಕೊಡಲಿಕ್ಕೆ ಅಧಿಕಾರವನ್ನು ಹೊಂದಿವೆ. ಅಂದರೆ ಇಟ್ ಈಸ್ ಕೋರ್ಟ್ ಆಫ್ ರೆಕಾರ್ಡ್ ಅಥವಾ ದಾಖಲೆಯ ನ್ಯಾಯಾಲಯ ಆಗಿದೆ ಅಂತ. ಇದು ಭಾರತದ ಸರ್ವೋನ್ನತ ನ್ಯಾಯಾಲಯವಾಗಿತ್ತು. 12 ವರ್ಷಗಳ ಕಾಲ ನಿರ್ವಹಣೆ ಮಾಡ್ತು. ಯಾವಾಗ 1937ರಿಂದ
1950ರವರೆಗೂ ಕೂಡ ಇದು ನಡೆದಿತ್ತು. 12 ವರ್ಷಗಳ ನಂತರ ಸಂವಿಧಾನ ನಮ್ಮ ಅಂಗೀಕಾರಗೊಂಡ ನಂತರ, ನಮ್ಮ ಸಂವಿಧಾನ ರಚನೆಯಾದ ನಂತರ 1950ರಲ್ಲಿ ಇದೇ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯವಾಗಿ ಪರಿವರ್ತನೆಯಾಯಿತು. ನಾನು ಅದನ್ನೇ ಹೇಳ್ತಾ ಇದ್ದೆ. 1937ರಲ್ಲಿ ಸ್ಥಾಪನೆಯಾಗಿರುವ ಫೆಡರಲ್ ನ್ಯಾಯಾಲಯ ಇವತ್ತು 1950ರಲ್ಲಿ ಪರಿವರ್ತನೆಯಾಗಿ ಅದು ಏನಾಯಿತು ಅಂದರೆ ಸುಪ್ರೀಂ ಕೋರ್ಟ್ ಆಯಿತು, ಅಥವಾ ಸರ್ವೋಚ್ಚ ನ್ಯಾಯಾಲಯ ಆಗಿ ಪರಿವರ್ತನೆಗೊಂಡಿರುವುದನ್ನು ನಾವು ನೋಡ್ತೀವಿ. ಇನ್ನು ಪ್ರಾಂತೀಯ ಸ್ವಾಯತ್ತತೆ ಇನ್ನೊಂದು ಅತ್ಯಂತ ಪ್ರಮುಖವಾದ ಅಂಶ. ಈ ಕಾಯ್ದೆಯ ಅನ್ವಯ ಪ್ರಾಂತ್ಯಗಳು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಉಳಿಯದೆ ಸ್ವಾಯತ್ತ ಆಡಳಿತಾತ್ಮಕ ಘಟಕಗಳಾದವು. ನಿಮಗೆಲ್ಲ ಗೊತ್ತಿರುವಂತೆ ಈ ಏಕಾತ್ಮಕ ಸರ್ಕಾರದಲ್ಲಿ ಏನಿರ್ತದೆ ಅಂದರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿಯ ಘಟಕಗಳ ಸರ್ಕಾರಗಳು ಇರ್ತವೆ. ಹಾಗೆ ಇಲ್ಲಿ ಪ್ರಾಂತ್ಯಗಳಿಗೂ ಸ್ವಾಯತ್ತತೆಯನ್ನು 1935ರ ಭಾರತ ಸರ್ಕಾರದ ಕಾಯ್ದೆ ಕೊಡ್ತು. ಇಲ್ಲಿ ಈ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಉಳಿಯದೆ ಇವು ಸ್ವಾಯತ್ತ ಆಡಳಿತಾತ್ಮಕ ಘಟಕಗಳಾದವು. ಈ ಕಾಯ್ದೆಯು ಪ್ರಾಂತೀಯ ಸ್ವಾಯತ್ತತೆಯನ್ನು ಪ್ರಚಾರಪಡಿಸ್ತದೆ. ಈ ಕಾಯ್ದೆಯ ಅನ್ವಯ ಪ್ರಾಂತೀಯ ಸರ್ಕಾರಗಳು ಕೂಡ ಸ್ವಾಯತ್ತತೆಯನ್ನು ಹೊಂದಿವೆ ಅನ್ನುವಂಥದ್ದು. ಇದರ ಅನ್ವಯ 11 ಪ್ರಾಂತ್ಯಗಳಲ್ಲಿ ಅಂದರೆ ಮದ್ರಾಸ್ ಆಗಿರ್ಬೋದು, ಬಾಂಬೆ, ಬೆಂಗಾಲ್, ದಿ ಯುನೈಟೆಡ್ ಪ್ರಾವಿನ್ಸ್, ಪಂಜಾಬ್, ಬಿಹಾರ್, ಸೆಂಟ್ರಲ್ ಪ್ರಾವಿನ್ಸ್, ಅಸ್ಸಾಂ, NWFC, ಒರಿಸ್ಸಾ, ಸಿಂಧ್ ಮುಂತಾದವುಗಳಲ್ಲಿ ಇದನ್ನು ಜಾರಿ ಮಾಡಿರುವುದನ್ನು ನಾವು ನೋಡ್ತೀವಿ. ಇನ್ನು ಸೈಮನ್ ಆಯೋಗ 1929ರಲ್ಲಿ ಆಶ್ವಾಸನೆ ನೀಡಿರುವಂತೆ ಈ ಕಾಯ್ದೆಯನ್ವಯ ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಲಿಲ್ಲ. ನೋಡಿ, ಸೈಮನ್ ಆಯೋಗ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕು ಅಂತ ಹೇಳ್ತು. ಆದರೆ 1905ರ ಆಧಾರದ ಮೇಲೆ ರಚನೆಗೊಂಡು ಜಾರಿಯಾಗಿರುವ ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಈ ಅಂಶವನ್ನು ಪರಿಗಣನೆ ಮಾಡದೆ, ಅಂದರೆ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕು ಅನ್ನುವ ಅಂಶವನ್ನು ಆ ಕಮಿಷನ್ ನೀಡಿದ ಸಲಹೆಯನ್ನು ಪರಿಗಣಿಸಲಿಲ್ಲ ಮತ್ತು ಭಾರತಕ್ಕೆ ಡೊಮಿನಿಯನ್ ಅಥವಾ ಇಂಡಿಪೆಂಡೆಂಟ್ ಅಧಿಕಾರವನ್ನು ನೀಡಲಿಲ್ಲ. ಇನ್ನು ದೇಶೀಯ ಸಂಸ್ಥಾನಗಳ ಆಳ್ವಿಕೆಯ ವಿಲೀನಕ್ಕೆ ವಿರೋಧ ವ್ಯಕ್ತವಾದುದರಿಂದ ಭಾರತ ಸಂಯುಕ್ತ ವ್ಯವಸ್ಥೆಯ ಸ್ಥಾಪನೆಯ ಉದ್ದೇಶವೂ ಕೂಡ ಕಾರ್ಯಗತಕ್ಕೆ ತರಲಾಗಲಿಲ್ಲ. ಇಲ್ಲಿ ನಾವು ಡಯಾರ್ಕಿಯನ್ನು ಜಾರಿ ಮಾಡಬೇಕು ಅನ್ನುವಂಥ ರೀತಿಯಿಂದ ಸಂಯುಕ್ತ ವ್ಯವಸ್ಥೆ ಜಾರಿ ಮಾಡಬೇಕು ಅನ್ನುವಂಥದ್ದಿತ್ತು. ಆದರೆ ದೇಶೀಯ ಸಂಸ್ಥಾನಗಳು ಆಡಳಿತದ ವಿಲೀನಕ್ಕೆ ವಿರೋಧ ವ್ಯಕ್ತಪಡಿಸಿರುವ ಕಾರಣ ಈ ಡಯಾರ್ಕಿ ಅಥವಾ ದ್ವಿ ಸರ್ಕಾರ ಪದ್ಧತಿ ಅಥವಾ ಸಂಯುಕ್ತ ಪದ್ಧತಿ ಸರ್ಕಾರ ಕಾರ್ಯಗತ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಅತ್ಯಂತ ಪ್ರಮುಖವಾಗಿ ಪ್ರಾಂತ್ಯಗಳ ಮಟ್ಟದಲ್ಲಿ ಅನುಷ್ಠಾನಕ್ಕೆ ತಂದಂತಹ ಪ್ರಾಂತ್ಯ ಸ್ವಾಯತ್ತತೆ ಯಾವ ರೀತಿಯಾಗಿತ್ತು ಅಂದರೆ ಅತ್ಯಂತ ಕನಿಷ್ಠ ಪ್ರಮಾಣದಲ್ಲಿತ್ತು. ಪ್ರಾಂತ್ಯಗಳಿಗೂ ಸ್ವಾಯತ್ತತೆ ಅನ್ನುವಂಥದ್ದಿತ್ತು, ಆದರೆ ಯಾವ ರೀತಿಯಲ್ಲಿತ್ತು, ಎಷ್ಟು ಪ್ರಕಾರದಲ್ಲಿತ್ತು ಅಂದರೆ ಅತ್ಯಂತ ಕನಿಷ್ಠ ಮಟ್ಟದ ಸ್ವಾಯತ್ತತೆಯನ್ನು ಪ್ರಾಂತೀಯಗಳಿಗೆ ನೀಡಲಾಗಿತ್ತು. ಏಕೆಂದರೆ ಕೇಂದ್ರ ಸರ್ಕಾರ ಮತ್ತು ಪ್ರಾಂತೀಯ ಗವರ್ನರ್ಗಳು ಮಹತ್ವದ ಕಾರ್ಯಗಳನ್ನು ತಾವೇ ಉಳಿಸಿಕೊಂಡು ಪ್ರಾಂತ್ಯಗಳ ಮೇಲೆ ನಿಯಂತ್ರಣವನ್ನು ಹೊಂದಿದ್ರು. ಮಹತ್ವದ ಎಲ್ಲ ಕಾರ್ಯಗಳನ್ನು ಕೇಂದ್ರ ಸರ್ಕಾರ ಮತ್ತು ಅಲ್ಲಿಯ ಗವರ್ನರ್ ಜನರಲ್ಗಳ ಹತ್ರ ಇದ್ದು, ಆದರೆ ಸ್ವಲ್ಪ ಮಟ್ಟಿನ ಅಧಿಕಾರ ಮಾತ್ರ ಪ್ರಾಂತ್ಯಗಳಿಗೆ ನೀಡಿರುವುದರಿಂದ ಪೂರ್ಣ ನಿಯಂತ್ರಣ ಅವರ ಕೈಯಲ್ಲಿಯೇ ಇತ್ತು. ಅಂದರೆ ಪ್ರಾಂತ್ಯಗಳ ಮೇಲೆ ಬ್ರಿಟಿಷ್ ಪ್ರಭುತ್ವ ಇನ್ನೂ ಇತ್ತು. ಅಂದರೆ ಬ್ರಿಟಿಷ್ ಪ್ಯಾರಾಮೌಂಟ್ಸಿ ಅನ್ನುವಂಥದ್ದು ಇನ್ನೂ ಪ್ರಾಂತ್ಯ ಸರ್ಕಾರಗಳ ಮೇಲೆ ಇತ್ತು. ಹೀಗೆ ನಾವು ಈ ಭಾರತ ಸರ್ಕಾರ 1935ರ ಕಾಯ್ದೆಯನ್ನು ನಾವು ವಿವರಿಸಬಹುದಾಗಿದೆ ಅಥವಾ ವಿಶ್ಲೇಷಣೆ ಮಾಡಬಹುದಾಗಿದೆ. ಸ್ನೇಹಿತರೆ, ಇನ್ನು ಮುಂದಿನ ಅವಧಿಯಲ್ಲಿ ನಾವು 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯನ್ನು ಚರ್ಚೆ ಮಾಡೋಣ. 1947ರ ಸ್ವಾತಂತ್ರ್ಯ ಕಾಯ್ದೆಯನ್ನು ಚರ್ಚೆ ಮಾಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನನ್ನು ಖಚಿತಪಡಿಸಿಕೊಳ್ಳಿ. ನಮಸ್ಕಾರ.